ನಮಸ್ಕಾರ. ಲಿಯೋ ಜಿನಾರ್ಡ್ ಮನವಿ ಪತ್ರ ಮತ್ತು ಪರಮಾಣು ಬಾಂಬ್ ತಯಾರಿಕೆ. ಜಗತ್ತಿನ ಇತಿಹಾಸದಲ್ಲಿ ಮಾನವ ಕುಲಕ್ಕೆ ಅಪಾಯಕಾರಿಯಾಗಬಹುದಾದ ತಂತ್ರಜ್ಞಾನವನ್ನು ಬೆಳೆಸಿ ನಂತರ ಅದು ತರಬಹುದಾದ ವಿಪತ್ತುಗಳನ್ನ ಮನಗಂಡು ಅಂತಹ ತಂತ್ರಜ್ಞಾನವನ್ನು ಬಳಸದಂತೆ ಆಡಳಿತಗಾರರನ್ನ ಮತ್ತೆ ಜನರನ್ನು ಎಚ್ಚರಿಸುವಂಥ ವ್ಯಕ್ತಿಗಳು ದಾಖಲಾಗಿದ್ದಾರೆ. ಅಂತಹ ವ್ಯಕ್ತಿಗಳಲ್ಲಿ ಭೌತ ವಿಜ್ಞಾನಿ ಲಿಯೋ ಜಿಲಾರ್ಡ್ ನಮಗೆ ಎದ್ದು ಕಾಣ್ತಾರೆ. ಹಂಗೇರಿ ಮೂಲದ ಅಮೆರಿಕ ಸಂಯುಕ್ತ ಸಂಸ್ಥಾನಗಳ ಭೌತ ವಿಜ್ಞಾನಿ ಲಿಯೋ ಜಿಲಾರ್ಡ್ 1933ರಲ್ಲಿ ಲಿಯೋ ಜಿಲಾರ್ಡ್ ಅವರು ಪರಮಾಣು ವಿಭಜನೆ ಮಾಡಿದಾಗ ಚೈತನ್ಯ ಬಿಡುಗಡೆ ಆಗೋದನ್ನು ಗುರುತಿಸ್ತಾರೆ. ಈ ವಿಭಜನೆಯನ್ನು ಸರಪಳಿ ಕ್ರಿಯೆ ಚೈನ್ ರಿಯಾಕ್ಷನ್ನು ಇದನ್ನು ಸರಿಯಾದ ಕ್ರಮದಲ್ಲಿ ಮಾಡಿದರೆ ಭಾರಿ ಪ್ರಮಾಣದ ಚೈತನ್ಯ ದಕ್ಷತೆ ಅನ್ನೋದನ್ನು ಅವರು ಪ್ರತಿಪಾದನೆ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಈ ವಿಷಯ ಜರ್ಮನಿಯ ವಿಜ್ಞಾನಿಗಳಿಗೂ ಕೂಡ ಗೊತ್ತಾಗಿದೆ. ಅದರ ನೆರವನ್ನು ಪಡೆದು ಹಿಟ್ಲರ್ ಪರಮಾಣು ಬಾಂಬ್ ತಯಾರಿಸಬಹುದು ಎನ್ನುವ ಭಯ ಹಲವು ವಿಜ್ಞಾನಿಗಳನ್ನ ಕಾಡ್ತೊಡಗುತ್ತೆ. ಇದರ ಪರಿಣಾಮವಾಗಿಯೇ ಲಿಯೋ ಜಿಲಾರ್ಡ್ ಅವರು ಆಲ್ಬರ್ಟ್ ಐನ್ಸ್ಟೀನ್ ಅವರ ಮೂಲಕ 1939ರಲ್ಲಿ ಅಮೆರಿಕದ ಅಧ್ಯಕ್ಷರಾಗಿದ್ದ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ಗೆ ಒಂದು ಪತ್ರವನ್ನು ಬರೆಸ್ತಾರೆ. ಈ ಪತ್ರ ಹೀಗಿದೆ: ಆಗಸ್ಟ್ 2, 1939. ಮಾನ್ಯ ಅಧ್ಯಕ್ಷರೇ, ಇತ್ತೀಚೆಗೆ ಎನ್ರಿಕೋ ಫರ್ಮಿ ಮತ್ತು ಲಿಯೋ ಜಿಲಾರ್ಡ್ ಅವರ ಸಂಶೋಧನೆಗಳು ಹೇಳುವಂತೆ ಯುರೇನಿಯಂ ಎಂಬ ಧಾತುವಿನಿಂದ ಅಪಾರ ಪ್ರಮಾಣದ ಚೈತನ್ಯವನ್ನು ಪಡೆಯಬಹುದೆಂಬ ನವೀನ ತತ್ವ ಗೊತ್ತಾಗಿದೆ. ಈ ಶಕ್ತಿಯನ್ನು ಚೈತನ್ಯವನ್ನು ನಿಯಂತ್ರಣ ರೀತಿಯಲ್ಲಿ ಉಪಯೋಗಿಸಿದರೆ ಅದು ಹೊಸ ರೀತಿಯ ಅತ್ಯಂತ ಪ್ರಬಲವಾದ ಬಾಂಬ್ಗಳ ನಿರ್ಮಾಣಕ್ಕೂ ಕೂಡ ಕಾರಣ ಆಗಬಹುದು. ಇಂತಹ ಒಂದು ಬಾಂಬು ಒಂದು ಬಂದರು ಅಥವಾ ಅದರ ಸುತ್ತಮುತ್ತಲಿನ ಪ್ರದೇಶವನ್ನು ಸಂಪೂರ್ಣವಾಗಿ ನಾಶ ಮಾಡುವಷ್ಟು ಶಕ್ತಿಯುತವಾಗಿರಬಹುದು. ನಮಗೆ ಗೊತ್ತಿರುವ ಮಾಹಿತಿಯ ಪ್ರಕಾರ ಜರ್ಮನಿ ಈಗಾಗಲೇ ಜೆಕೊಸ್ಲೋವಾಕಿಯಾದ ಯುರೇನಿಯಂ ಗಣಿಗಳ ನಿಯಂತ್ರಣವನ್ನು ತೆಗೆದುಕೊಂಡು ಅದರ ಮಾರಾಟವನ್ನು ನಿಲ್ಲಿಸಿದೆ. ಇದರಿಂದ ಅವರ ಸರ್ಕಾರ ಅಣುಶಕ್ತಿಯನ್ನು ಸೈನಿಕ ಉದ್ದೇಶಗಳಿಗೆ ಬಳಸೋದಕ್ಕೆ ಯತ್ನ ಮಾಡ್ತಾ ಇದೆ ಅಂತ ಸ್ಪಷ್ಟವಾಗ್ತಾ ಇದೆ. ಈ ಪರಿಸ್ಥಿತಿಯಲ್ಲಿ ಅಮೆರಿಕ ಸರ್ಕಾರ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವ ವಿಜ್ಞಾನಿಗಳ ಜೊತೆಗೆ ನಿರಂತರ ಸಂಪರ್ಕವನ್ನು ಕಾಯ್ದುಕೊಳ್ಳೋದು ಅತ್ಯಗತ್ಯ ಅಂತ ನಾವು ಭಾವಿಸ್ತೇವೆ. ವಿನಯಪೂರ್ವಕವಾಗಿ ಆಲ್ಬರ್ಟ್ ಐನ್ಸ್ಟೀನ್ ಅಂತೇಳಿ ಆಲ್ಬರ್ಟ್ ಐನ್ಸ್ಟೀನ್ ಮೂಲಕ ಲಿಯೋ ಜಿಲಾರ್ಡ್ ಅಮೆರಿಕದ ಅಧ್ಯಕ್ಷರಿಗೆ ಪತ್ರವನ್ನು ಬರೆಸ್ತಾರೆ. ಇದರಿಂದ ಎಚ್ಚೆತ್ತ ಅಮೆರಿಕ ಸರ್ಕಾರ ಯುರೇನಿಯಂ ಕಮಿಟಿಯನ್ನು ರಚನೆ ಮಾಡುತ್ತೆ. ಪರಮಾಣು ಅಸ್ತ್ರ ತಯಾರಿಸುವ ಮ್ಯಾನ್ಹ್ಯಾಟನ್ ಯೋಜನೆಯನ್ನು ಗುಟ್ಟಾಗಿ ಹಮ್ಮಿಕೊಳ್ಳುತ್ತೆ. ಈ ಯೋಜನೆ ಇತಿಹಾಸದಲ್ಲೇ ಅತ್ಯುತ್ತಮವಾದ ವಿಜ್ಞಾನಿಗಳು ಸೇರ್ಕೊಳ್ತಾರೆ. ರಾಬರ್ಟ್ ಓಪನ್ ಹೈವರು ಇದರ ಮುಖ್ಯವಾದಂಥ ನಿರ್ದೇಶಕ, ಈ ಯೋಜನೆಯ ಮುಖ್ಯ ನಿರ್ದೇಶಕಾಗಿ ನೇಮಕಗೊಳ್ತಾನೆ. ಎನ್ರಿಕೋ ಫರ್ಮಿ ಮೊದಲ ಪರಮಾಣು ರಿಯಾಕ್ಟರ್ನ ನಿರ್ಮಿಸುವ ಹೊಣೆಯನ್ನು ಹೊತ್ತುಕೊಳ್ತಾರೆ. ರಿಚರ್ಡ್ ಫೆಯ್ಮನ್ನು, ನೀಲ್ಸ್ ಬೋರು, ಲಿಯೋ ಜಿಲಾರ್ಡ್ ಈ ಮೂವರು ಭೌತ ವಿಜ್ಞಾನಿಗಳು ತಾತ್ವಿಕ ಮತ್ತು ಪ್ರಯೋಗಾತ್ಮಕ ಅಂದರೆ ಎಕ್ಸ್ಪರಿಮೆಂಟಲ್ ಸಲಹೆಗಾರರಾಗಿ ನೇಮಕಗೊಳ್ತಾರೆ. ಲೆಸ್ಲಿ ಗ್ರೋವ್ಸು ಸೈನಿಕ ಮತ್ತು ಆಡಳಿತ ಮುಖ್ಯಸ್ಥನಾಗಿ ನೇಮಕಗೊಳ್ತಾನೆ. ಮ್ಯಾನ್ಹ್ಯಾಟನ್ ಯೋಜನೆ ದೇಶದ ಹಲವಾರು ಭಾಗಗಳಲ್ಲಿ ವಿಸ್ತರಿಸಿರುತ್ತೆ. ಲಾಸ್ ಆಲ್ಮೋಸ್ನಲ್ಲಿ ಬಾಂಬ್ ವಿನ್ಯಾಸ ಮತ್ತು ಪರೀಕ್ಷೆಯನ್ನು ಮಾಡಲಾಗುತ್ತೆ. ಓಕ್ ರಿಡ್ಜ್ನಲ್ಲಿ ಯುರೇನಿಯಂನ ಶುದ್ಧೀಕರಣವನ್ನು ಕೈಗೊಳ್ಳಲಾಗುತ್ತೆ. ಹ್ಯಾನ್ಫರ್ಡ್ನಲ್ಲಿ ಪ್ಲುಟೋನಿಯಂ ಉತ್ಪಾದನೆ ಮಾಡ್ತಾರೆ. ಶಿಕಾಗೋ ವಿಶ್ವವಿದ್ಯಾಲಯದಲ್ಲಿ ಮೊದಲ ಅಣು ರಿಯಾಕ್ಟರ್ ಪ್ರಯೋಗಗಳನ್ನ ಕೈಗೊಳ್ಳಲಾಗುತ್ತೆ. ಈ ಸ್ಥಳಗಳಲ್ಲಿ ಸಾವಿರಾರು ವಿಜ್ಞಾನಿಗಳು, ಇಂಜಿನಿಯರ್ಗಳು ಮತ್ತು ಕಾರ್ಮಿಕರು ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಅವರಲ್ಲಿ ಕೆಲವರಿಗೆ ಮಾತ್ರ ಈ ಯೋಜನೆ ಪರಮಾಣು ಬಾಂಬ್ ತಯಾರು ಮಾಡೋಕ್ಕಾಗಿ ಪ್ರಾರಂಭ ಆಗಿದೆ ಅಂತ ಗೊತ್ತಿರುತ್ತೆ. ಅಮೆರಿಕ ಸರ್ಕಾರ ಹಮ್ಮಿಕೊಂಡಂಥ ಮ್ಯಾನ್ಹ್ಯಾಟನ್ ಪರಮಾಣು ಬಾಂಬ್ ಯೋಜನೆ ಯಶಸ್ವಿಗೆ ಹಲವಾರು ಕಾರಣಗಳಿರ್ತವೆ. ಇದರಲ್ಲಿ ಮೊದಲನೇದೇನೆಂದರೆ ಸಂಪೂರ್ಣವಾದ ಸರ್ಕಾರಿ ಬೆಂಬಲ. ರೂಸ್ವೆಲ್ಟ್ ಮತ್ತು ಟ್ರೂಮನ್ ಸರ್ಕಾರಗಳು ಸಂಪೂರ್ಣವಾಗಿ ಹಣ, ಸಾಮಗ್ರಿ ಮತ್ತು ಸಿಬ್ಬಂದಿಯನ್ನು ಈ ಯೋಜನೆಗೆ ಒದಗಿಸ್ತವೆ. ಅವುಗಳಿಗೆ ಯಾವುದೇ ಕೊರತೆಯನ್ನು ಮಾಡೋದಿಲ್ಲ. ವಿಶ್ವದ ಶ್ರೇಷ್ಠ ವಿಜ್ಞಾನಿಗಳು ಇದರಲ್ಲಿ ಪಾಲ್ಗೊಂಡಿರ್ತಾರೆ. ಯುರೋಪ್ನಿಂದ ಮತ್ತು ಜರ್ಮನಿಯಿಂದ ಪಲಾಯನಗೊಂಡ ಯಹೂದಿ ವಿಜ್ಞಾನಿಗಳು ಅಮೆರಿಕದಲ್ಲಿ ಸೇರಿರ್ತಾರೆ. ಇವರು ಅತ್ಯಂತ ಪ್ರತಿಭಾವಂತರಾಗಿರ್ತಾರೆ. ಕೈಗಾರಿಕಾ ಸಾಮರ್ಥ್ಯ: ಅಮೆರಿಕ ದೊಡ್ಡ ಪ್ರಮಾಣದಲ್ಲಿ ಯುರೇನಿಯಂ ಮತ್ತು ಪ್ಲುಟೋನಿಯಂನ್ನು ಶುದ್ಧೀಕರಿಸೋದಕ್ಕೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಕೈಗಾರಿಕೆಗಾಗಿ ಬಂಡವಾಳವನ್ನು ಹೂಡುತ್ತೆ. ರಹಸ್ಯ ಹಾಗೂ ಸಂಘಟಿತ ಯೋಜನೆ: ಈ ಯೋಜನೆ ಸಂಪೂರ್ಣ ರಹಸ್ಯವಾಗಿರ್ತದೆ, ಸೇನಾ ನಿಯಂತ್ರಣದಲ್ಲಿರ್ತದೆ, ಆದರೆ ಸಮಯಬದ್ಧವಾಗಿರ್ತದೆ ಮತ್ತು ಸರಿಯಾದ ಕಾರ್ಯತಂತ್ರವನ್ನು ಹೊಂದಿರ್ತದೆ. ಯುದ್ಧದ ತುರ್ತು ಅವಶ್ಯಕತೆಗಳು ಇದನ್ನು ಪ್ರೇರೇಪಣೆ ಮಾಡ್ತಾ ಇರ್ತವೆ. ಜಪಾನ್ ಮೇಲೆ ತಕ್ಷಣದ ಗೆಲುವು ಸಾಧಿಸಬೇಕನ್ನೋ ಒತ್ತಡ ಅಮೆರಿಕ ಸಂಯುಕ್ತ ಸಂಸ್ಥಾನಗಳ ಮೇಲೆ ಬಿದ್ದಿರ್ತದೆ. ಇದು ಕೂಡ ಈ ಯೋಜನೆಗೆ ಭಾರಿ ಬೆಂಬಲ ಕೊಡೋದಕ್ಕೆ ಒಂದು ಕಾರಣ ಆಗಿರುತ್ತೆ. ಮ್ಯಾನ್ಹ್ಯಾಟನ್ ಯೋಜನೆಯ ಅಂಗವಾಗಿ ಅಮೆರಿಕ ಸರ್ಕಾರ 2 ರೀತಿ ಬಾಂಬ್ಗಳ ಅಭಿವೃದ್ಧಿಪಡಿಸುತ್ತೆ. ಮೊದಲೇ ಬಾಂಬ್ನ ಲಿಟ್ಲ್ ಬಾಯ್ ಅಂತ ಕರೀತಾರೆ. ಈ ಲಿಟ್ಲ್ ಬಾಯ್ ಬಾಂಬ್ನಲ್ಲಿ, ಪರಮಾಣು ಬಾಂಬ್ನಲ್ಲಿ ಯುರೇನಿಯಂ 235 ಉಪಯೋಗಿಸಲಾಗಿರುತ್ತೆ, ಬಳಕೆ ಮಾಡಲಾಗಿರುತ್ತೆ. ಇದು ಸರಳವಾದ ಗನ್ ಟೈಪ್ ವಿನ್ಯಾಸ ಆಗಿರುತ್ತೆ. ಇದನ್ನು ಆಗಸ್ಟ್ 6, 1945 ಹಿರೋಶಿಮಾ ಮೇಲೆ ಹಾಕಲಾಗುತ್ತೆ.
ಎರಡನೇ ಬಾಂಬನ್ನು ಫ್ಯಾಟ್ ಮ್ಯಾನ್ ಅಂತ ಕರೆದಿರ್ತಾರೆ. ಇದು ಪ್ಲುಟೋನಿಯಂ 239 ಈ ಬಾಂಬ್ನಲ್ಲಿ ಬಳಸಿರ್ತಾರೆ. ಇದರಲ್ಲಿ ಇಂಪ್ಲೋಷನ್ ವಿನ್ಯಾಸ ಅಂದರೆ ಒಳಗಡೆ ಸಿಡಿದು ಪರಮಾಣು ಕ್ರಿಯೆ ನಡೆಯುವಂತೆ ಮಾಡಲಾಗಿರುತ್ತೆ. ಇದನ್ನು ಆಗಸ್ಟ್ 9, 1945ರಂದು ನಾಗಸಾಕಿ ಮೇಲೆ ಹಾಕ್ತಾರೆ. ಈ ಎರಡು ಬಾಂಬ್ಗಳು ವಿಭಿನ್ನ ತಂತ್ರಗಳಿಂದ ಚೈತನ್ಯವನ್ನು ಬಿಡುಗಡೆ ಮಾಡಿರ್ತವೆ. ಆದರೆ ಎರಡೂ ಕೂಡ ಅಣು ವಿಭಜನೆ ಆಧಾರಿತವಾಗಿ ನಿರ್ಮಾಣಗೊಂಡಂಥ ಬಾಂಬ್ಗಳಾಗಿರ್ತವೆ. 1942ರಲ್ಲಿ ಈ ಯೋಜನೆ ಪ್ರಾರಂಭ ಆಗಿ 1945ರಲ್ಲಿ ನ್ಯೂ ಮೆಕ್ಸಿಕೋದಲ್ಲಿ ಮೊದಲ ಪರಮಾಣು ಬಾಂಬ್ ಪರೀಕ್ಷೆಯಲ್ಲಿ ಕೊನೆಗೊಳ್ಳುತ್ತೆ. ಎರಡನೇ ಜಾಗತಿಕ ಯುದ್ಧ ಮುಗಿಯುವ ಹಂತಕ್ಕೆ ಬಂದಾಗ ಲಿಯೋ ಜಿಲಾರ್ಡ್ ಅವರಿಗೆ ಜರ್ಮನಿ ಈಗಾಗಲೇ ಸೋತಿದೆ, ಆದ್ದರಿಂದ ಅಣು ಬಾಂಬ್ ಬಳಕೆ ಅಗತ್ಯ ಇಲ್ಲ ಅಂತ ತೋರುತ್ತೆ. ಆಗ ಲಿಯೋ ಜಿಲಾರ್ಡ್ ಅವರು ಈ ಬಾಂಬ್ ಮಾನವ ಜನಾಂಗದ ಭವಿಷ್ಯವನ್ನು ಬದಲಾಯಿಸುತ್ತೆ, ಅದನ್ನು ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ಬೀಳಿಸೋದ್ರಿಂದ ವಿಜ್ಞಾನಿಗಳಿಗೆ ಹೃದಯಕ್ಕೆ ಬಹಳ ಆಘಾತ ಆಗುತ್ತೆ, ಅವರ ಮನಸ್ಸಿಗೆ ಆಘಾತ ಆಗುತ್ತೆ. ಆದ್ದರಿಂದ ಸಾಧ್ಯವಾದರೆ ಬಾಂಬ್ ಬಳಕೆ ನಿಲ್ಲಿಸಿ, ಇಲ್ಲದೆ ಇದ್ದರೆ ಅದನ್ನು ಕನಿಷ್ಠ ಪ್ರದರ್ಶನದ ರೂಪದಲ್ಲಿ ತೋರಿಸಿ ಜಪಾನನ್ನು ಎದುರಿಸಿರಿ ಅನ್ನುವ ಮನವಿಯನ್ನು ಇತರ ವಿಜ್ಞಾನಿಗಳ ಜೊತೆಗೆ ಕೂಡಿ ಅಮೆರಿಕ ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಇದು ಜಿಲಾರ್ಡ್ ಪಿಟಿಷನ್ ಅಂತ ಅಥವಾ ಜಿಲಾರ್ಡ್ ಮನವಿ ಅಂತ ಬಹಳ ಪ್ರಸಿದ್ಧವಾಗಿದೆ. ಆದರೆ ಈ ಮನವಿ ತಲುಪೋದಕ್ಕೆ ಮೊದಲೇ 6 ಆಗಸ್ಟ್ 1945ರಂದು ಲಿಟ್ಲ್ ಬಾಯ್ ಎನ್ನುವ ಮೊದಲ ಪರಮಾಣು ಬಾಂಬನ್ನು ಮತ್ತೆ ಆ 9 ಆಗಸ್ಟ್ 1945ರಂದು ಫ್ಯಾಟ್ ಮ್ಯಾನ್ ಹೆಸರಿನ ಎರಡನೇ ಪರಮಾಣು ಬಾಂಬನ್ನು ಜಪಾನಿನ ಹಿರೋಶಿಮಾ ನಾಗಸಾಕಿ ಎನ್ನುವ ಎರಡು ನಗರಗಳ ಮೇಲೆ ಅಮೆರಿಕ ಸಂಯುಕ್ತ ಸರ್ಕಾರ ಹಾಕಿರುತ್ತೆ. ಇದರಿಂದ ಅಪಾರ ಸಾವು ನೋವುಗಳು ಉಂಟಾಗ್ತವೆ. ಜಪಾನ್ ನಗರಗಳ ಮೇಲೆ ಬಿದ್ದ ಬಾಂಬ್ನ ಪರಿಣಾಮಗಳು ಲಿಯೋ ಜಿಲಾರ್ಡ್ ಅವರ ಮನವನ್ನು ಕಲಕ್ತವೆ. ಅವರಿಗೆ ತಪ್ಪಿತಸ್ಥ ಮನೋಭಾವ ಉಂಟಾಗುತ್ತೆ. ಹಿಟ್ಲರ್ಗೆ ಪರಮಾಣು ಅಸ್ತ್ರ ಸಿಕ್ಕರೆ ಅದು ವಿಶ್ವದ ಅಂತ್ಯ ಆಗ್ಬೋದು ಅಂತ ನಾನು ಭಯಪಟ್ಟೆ. ನಾನು ಅಮೆರಿಕದ ಅಧ್ಯಕ್ಷರಿಗೆ ಬರೆಸಿದ ಪತ್ರವು ಇತಿಹಾಸವನ್ನು ಬದಲು ಮಾಡಿತು, ಆದರೆ ಅದು ಮಾನವೀಯತೆಯ ಬೆಲೆಯನ್ನು ತುಂಬ ದುಬಾರಿಯಾಗಿಸ್ತು ಅಂತ ಅವರು ಲಿಯೋ ಜಿಲಾರ್ಡ್ ನಿಟ್ಟುಸಿರು ಬಿಡ್ತಾರೆ. ಇದಕ್ಕೆ ಜೊತೆಯಾಗಿ ಆಲ್ಬರ್ಟ್ ಐನ್ಸ್ಟೀನ್ ಕೂಡ ನಾನು ಒಂದು ತಪ್ಪು ಮಾಡಿದ್ದೇನೆ, ನಾನು ಎಂದಿಗೂ ಯುದ್ಧಕ್ಕಾಗಿ ಕೆಲಸ ಮಾಡೋದು ಬೇಕಾಗಿರಲಿಲ್ಲ ಅಂತ ಅಲವತ್ಕೊಳ್ತಾರೆ. ವಿಜ್ಞಾನ ನೈತಿಕ ಹೊಣೆಗಾರಿಕೆ ಇಲ್ಲದೆ ಮುಂದುವರೆದರೆ ಅದು ಮಾನವತೆಯ ವಿರೋಧ ಆಗುತ್ತೆ ಎನ್ನುವ ನಿಲುವನ್ನು ತಳೆದು ಪರಮಾಣು ಸಂಶೋಧನೆಯನ್ನು ಬಿಟ್ಟು ಜೀವ ವಿಜ್ಞಾನ ಮತ್ತು ಶಾಂತಿ ಚಳುವಳಿಗೆ ಲಿಯೋ ಜಿಲಾರ್ಡ್ ತೊಡಗಿಕೊಳ್ತಾರೆ. ನಂತರದ ದಿನಗಳಲ್ಲಿ ಅಣುಶಸ್ತ್ರ ನಿಷೇಧ ಚಳುವಳಿನಲ್ಲಿ ಮುಂಚೂಣಿಯಲ್ಲಿ ನಿಲ್ತಾರೆ. ವಿಜ್ಞಾನ ಕೇವಲ ಶಕ್ತಿಯನ್ನು ಕೊಡಬಹುದು, ಆದರೆ ಅದನ್ನು ಹೇಗೆ ಬಳಸಬೇಕು ಅನ್ನೋದನ್ನು ಮಾನವ ಹೃದಯ ತೀರ್ಮಾನಿಸಬೇಕು ಅನ್ನೋದು ಅವರ ನಿಲುವಾಗಿರುತ್ತೆ ಮತ್ತು ತಿಳುವಳಿಕೆ ಆಗಿರುತ್ತೆ. ಲಿಯೋ ಜಿಲಾರ್ಡ್ ಮುಂದಿನ ದಿನಗಳಲ್ಲಿ ವೈಜ್ಞಾನಿಕ ನೈತಿಕತೆ ಅಂದರೆ ಸೈಂಟಿಫಿಕ್ ಎಥಿಕ್ಸ್ ಎನ್ನುವ ವಿಚಾರವನ್ನು ಜಗತ್ತಿನ ಕೇಂದ್ರವಾಗಿ ಚರ್ಚೆಯ ಕೇಂದ್ರವಾಗಿ ಮಾಡ್ತಾರೆ. ಇದಾದ ನಂತರ ಲಿಯೋ ಜಿಲಾರ್ಡ್ ಅಣು ಬಾಂಬ್ ವಿರೋಧಿ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಜಿಲಾರ್ಡ್ ಅವರು ವೈಜ್ಞಾನಿಕ ಸಮುದಾಯವನ್ನು ಅಣ್ವಸ್ತ್ರಗಳ ನಿಯಂತ್ರಣ ಮತ್ತು ಅಂತಾರಾಷ್ಟ್ರೀಯ ಶಾಂತಿಗಾಗಿ ಒಗ್ಗೂಡಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅವರು ಪರಮಾಣು ಶಕ್ತಿ ಶಾಂತಿಯುತ ಉದ್ದೇಶಗಳಿಗೆ ಮಾತ್ರ ಬಳಕೆ ಆಗಬೇಕಂತೇಳಿ ಭಾರಿ ಒತ್ತಾಯವನ್ನು ಮಾಡ್ತಾರೆ. ರಾಜಕೀಯ ಮತ್ತು ಸಾಮಾಜಿಕ ಹೋರಾಟದಲ್ಲೂ ಕೂಡ ಲಿಯೋ ಜಿಲಾರ್ಡ್ ಕಾಣಿಸ್ಕೊಳ್ತಾರೆ. ಅವರು ಅಮೆರಿಕದ ರಾಜಕೀಯ ನಾಯಕರುಗಳಿಗೆ ಪತ್ರ ಬರೆದು ಪರಮಾಣು ಅಸ್ತ್ರ ನಿಯಂತ್ರಣದ ಅಗತ್ಯವನ್ನು ಮೇಲಿಂದ ಮೇಲೆ ನೆನಪಿಸ್ತಾರೆ. ಜೊತೆಗೆ ಪರಮಾಣು ಶಸ್ತ್ರಗಳ ಸ್ಪರ್ಧೆ ತಪ್ಪಿಸೋದಕ್ಕೆ ಅಂತಾರಾಷ್ಟ್ರೀಯ ಸಹಕಾರದ ಅಗತ್ಯ ಇದೆ ಅಂತ ಕೂಡ ಅವ್ರು ಹೇಳ್ತಾರೆ. ವೈಜ್ಞಾನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಲಿಯೋ ಜಿಲಾರ್ಡ್ ಅವರು ಅಣುಬಾಂಬ್ನ ನಂತರ ಜೀವ ವಿಜ್ಞಾನ ಮತ್ತು ವೈದ್ಯಕೀಯ ಕ್ಷೇತ್ರಗಳ ಹತ್ರ ತಿರುಗಿಕೊಳ್ತಾರೆ. ಅವರು ಮಾಲಿಕ್ಯುಲರ್ ಬಯಾಲಜಿ ಕ್ಷೇತ್ರದಲ್ಲಿ ಮಹತ್ವದ ಸಂಶೋಧನೆಗಳನ್ನು ನಡೆಸಿದಂಥ ಅಪರೂಪದ ಭೌತ ವಿಜ್ಞಾನಿಗೆ ಕಾಣಿಸ್ಕೊಳ್ತಾರೆ. ಅವರು DNA ಮತ್ತು ಜನನ ತಂತ್ರದ ಕುರಿತಾಗಿ ಕೂಡ ಸಂಶೋಧನೆಗಳಲ್ಲಿ ಭಾಗವಹಿಸಿರೋದು ಬಹಳ ಅಚ್ಚರಿಯ ವಿಚಾರ ಕೂಡ ಆಗಿದೆ. ಹೀಗೆ ಪರಮಾಣು ಅಸ್ತ್ರ ತಯಾರಿಸಬೇಕಂತೇಳಿ ಅಮೆರಿಕ ಅಧ್ಯಕ್ಷರನ್ನ ಎಚ್ಚರಿಸಿ ನಂತರ ಪರಮಾಣು ಅಸ್ತ್ರ ತಯಾರಿಕೆಯಲ್ಲಿ ಸಕ್ರಿಯವಾಗಿ ಭಾಗಿಯಾಗಿ ನಂತರ ಪರಮಾಣು ಅಸ್ತ್ರದಿಂದ ಉಂಟಾಗುವ ಅಪಾಯಗಳನ್ನ ಮನಗೊಂಡು ಶಾಂತಿಗಾಗಿ ಹೋರಾಡಿದ ಲಿಯೋ ಜಿಲಾರ್ಡ್ ಅವರು ತಮ್ಮ ಕೊನೆಯ ವರ್ಷಗಳಲ್ಲಿ ಅಣುಶಸ್ತ್ರ ವಿರೋಧಿ ಚಳುವಳಿಗೆ ಬೆಂಬಲ ನೀಡ್ತಾ ಅವುಗಳಲ್ಲಿ ತೊಡಗಿಕೊಳ್ತಾ ಮಾನವ ಕಲ್ಯಾಣದ ದೃಷ್ಟಿಯಿಂದ ಶಾಂತಿಯುತ ವಿಜ್ಞಾನದ ಅಭಿವೃದ್ಧಿಗೆ ಒತ್ತು ನೀಡುತ್ತಾರೆ. 1964ರಲ್ಲಿ ಅವರು ನಿಧನರಾದಾಗ ಒಬ್ಬ ಮಹಾನ್ ವಿಜ್ಞಾನಿ ಮತ್ತು ಶಾಂತಿ ದೂತ ಕಣ್ಮರೆಯಾಗಿರ್ತಾನೆ. ಎರಡನೆಯ ಜಾಗತಿಕ ಯುದ್ಧದಲ್ಲಿ ನಡೆದ ಮಹತ್ತರ ಐತಿಹಾಸಿಕ ಘಟನೆಗಳಲ್ಲಿ ಹಲವಾರು ವಿಜ್ಞಾನಿಗಳು ತಮ್ಮ ನಿಲುವನ್ನು ಮತ್ತು ತಮ್ಮ ಚಿಂತನೆಗಳನ್ನ ಹೇಗೆ ಬದಲಾಯಿಸಿಕೊಂಡ್ರು, ಹೇಗೆ ಪರಮಾಣು ಅಸ್ತ್ರ ಜಗತ್ತಿನ ಚಿಂತನೆಯ ನಿಟ್ಟನ್ನು ಬದಲಿಸ್ತಾ ಅನ್ನೋದನ್ನು ಮುಂದಿನ ಇತರ ವಿಡಿಯೋಗಳಲ್ಲಿ ನೋಡೋಣ. ವಂದನೆಗಳೊಂದಿಗೆ.